ಅಕ್ಕಪಕ್ಕದ ಮನೆ ಆಂಟಿರ್ ಬಂದು ನಿಮ್ ಬಗ್ಗೆ ಏನೇನೋ ಕಂಪ್ಲೇಂಟ್ ಮಾಡ್ತಾರಲ್ಲ ಅದ್ ಏನ್ ಕಂಪ್ಲೇಂಟ್? ಏನು ಕಂಪ್ಲೇಂಟ್ ಮಾಡಲ್ಲ, ಒಳ್ಳೆ ಹುಡುಗ. ಕಂಪ್ಲೇಂಟ್ ಯಾಕೆ ಮಾಡ್ತಾರೆ? ಹೌದಾ? ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡೋದಿಲ್ಲ ಯಾರು ಕೂಡ. ಓಹೋ ಹೂವಿನ ಸುರಿಮಳೆ. ಈ ವಿಷಯಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಯಾಕಂದ್ರೆ ಎಲ್ರು ಇಂಥ ಒಳ್ಳೆ ಗಂಡ ಪಡಿಲಿಕ್ಕೆ ತುಂಬಾ ಪುಣ್ಯ ಮಾಡಿದ್ವಿ ಅಂತಾನೆ ಹೇಳ್ತಾರೆ ಊರಲ್ಲೆಲ್ಲ. ಸೊ ಅದಕ್ಕೆ ಆಂಟಿ ಅಂದ ತಕ್ಷಣ ನೀನು ಅವನ ಎಕ್ಸ್ಪ್ರೆಷನ್ ನೋಡ್ಲಿಲ್ಲ, ಪರವಾಗಿಲ್ಲ. ಹೌದಾ? ಬೇರೆ ಇತ್ತಾ? ಎಗರ್ಕೊಂಡು ಇನ್ನೇನು ಗ್ಲಾಸ್ ಎಲ್ಲ ಹೊಡ್ಕೊಂಡು ಆಚೆ ಬಂದ್ಬಿಡ್ತಾನೇನೋ ಅನ್ಕೊಂಡೆ. ಹಾಗಾದ್ರೆ ಅಂದಂಜಿಗೆ ಗುಂಡು ಹೊಡ್ದದ ಅಂತಲ್ಲ ಹಿಂಗೆ ಅಂದಾಜಿಗೆ ಎಂತಕ್ಕೆ ಗುಂಡು ಹೊಡ್ದದು? ನಾನು ನೀವು ಒಳ್ಳೆಯವ್ರು ಅಂತ ಹೇಳಿದ್ದು. ಈಗ ನಾವು ಕೇಳುವಂತ ಪ್ರಶ್ನೆಗಳು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳಾಗಿರುತ್ತೆ. ಓಕೆ, ರೆಡಿ ಇದ್ದೀರದನ್ನು? ಓಕೆ ಓಕೆ. ಜಾಸ್ತಿ ಯೂಸ್ ಮಾಡಿದಷ್ಟು ಒದ್ದೆ ಆಗೋದೇನು? ಛತ್ರಿ. ಉತ್ತರ ಕೊಡ್ತಾನೆ ಅನ್ಸ್ತಾ ಇದೆಯಾ ಪ್ರಜ್ಞಾ? ಟಿಕ್ ಟಿಕ್ 4, ಏಸಿಯಾ? ಟಿಕ್ ಟಿಕ್ 3, ಟಿಕ್ ಟಿಕ್ 2, ಟಿಕ್ ಟಿಕ್ 1. Time. ಈಗ ಏನ್ ಮಾಡ್ಬೇಕು ಕೆಲಸ? ತಪ್ಪು ಹೇಳಿದಾನೆ. ಹಾಕಿ, ನೀವ್ ಹಾಕಿ. ಅಂಡ್ ದಿ ಆನ್ಸರ್ ಈಸ್ ಟವಲ್ ಕಣೋದನು. ಈಗ ನಿಮ್ಮ ಮುಂದಿನ ಪ್ರಶ್ನೆ. ಓಕೆ, ಒಂದು ಹುಡುಗಿ 50 ಮೆಟ್ಲಿರುವಂತ ಏಣಿಯಿಂದ ಕೆಳಗಡೆ ಬಿದ್ದೋಗ್ತಾಳೆ, ಆದ್ರೆ ಅವಳಿಗೆ ಏನು ಆಗಲ್ಲ. ಯಾಕೆ? 50 ಮಕ್ಕಳಿಂದ ಕೆಳಗೆ ಬಿದ್ದೋಗ್ತಾರೆ. ಅವಳು ಮನುಷ್ಯನೇ ಅಲ್ಲ, ಮತ್ತೆ ಎಂತ ಬಿದ್ರು ಏನಾಗುದಿಲ್ಲ ಅಂದ್ರೆ? ಯಾಕೆಂದ್ರೆ ಅವಳ ಹತ್ರ ಪ್ಯಾರಾಚೂಟ್ ಇದೆ. ಶ್ವೇತು, ಅಲ್ಲಿ ಕಸ ಯಾರು ಹಾಕೋದು? ಅವಳ ಹತ್ರ ಪ್ಯಾರಾಶೂಟ್ ಇರುತ್ತೆ ಅಂತ. ಪ್ಯಾರಾಶೂಟ್ ಇರುತ್ತಂತೆ. ನಾನು ಅಲ್ಲಿ ಹತ್ಕೊಳ್ಳ ಕಸ ಹಾಕಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬಿಡಿ. ಫಸ್ಟ್ ಕಸ ಹಾಕಿಸ್ಕೊಳ್ಳಿ, ಹಿಂದೆ ಹೋಗಿ. ಓಕೆ, 50 ಮೆಟ್ಲಿರುವಂತ ಏಣಿಂದ ಹುಡುಗಿ ಕೆಳಗಡೆ ಬೀಳ್ತಾಳೆ, ಆದ್ರೂ ಏನು ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದನ್ನ ಎಲ್ಮೇಲೆ ಮಲಗಿಸಿರ್ತಾರೆ. ಅವಳು ಬಿದ್ದಿದ್ದು ಮೊದಲನೇ ಮೆಟ್ಲಿಂದ, ಫಸ್ಟ್ ಮೆಟ್ಲಿಂದ ಬೀಳ್ತಾಳೆ. ಇನ್ನೊಂದು ಪ್ರಶ್ನೆ ಕೇಳೋದನು. ಹಾ, ಗುಜರಾತ್ ಅಲ್ಲಿ 30 ವರ್ಷದ ಯುವಕ 40 ದಿನ ನಿದ್ದೆನೆ ಮಾಡಿಲ್ಲ, ಆದ್ರೂ ಅವನು ಹೇಗ್ ಬದುಕಿದಾನೆ? ಇದು ನನ್ಗೇನೆ ಗೊತ್ತಿಲ್ಲ. ಯಾರು ಇವಳು? ಮುಂಚಿಂದ ಗೊತ್ತಿತ್ತ ನಿನಗೆ? ಆನ್ಸರ್ ಹೇಳ್ದೆ ಆಗ್ಲೇ. ಅಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ಲ. ಆನ್ಸರ್ ಏನ್ ಗೊತ್ತಾ? ದಿನ ಮಾಡಿಲ್ಲ, ರಾತ್ರಿ ರಾತ್ರಿ ಮಾಡಿದಾನೆ ಮಾಡಿದ್ದಾನೆ ಅಷ್ಟೇ. ನಂಗೆ ಎಲ್ಲ ಕಸ ಹಾಕಿ ಬಿಡಿ ಸರ್. ನಾನು ಸಿಂಪಲ್ ಆಗಿರೋದು ಕೇಳ್ಬಿಡ್ತೀನಿ. ತಾನು ಯಾವ್ದು ಹೇಳ್ತಾ ಇಲ್ಲ ನೀನು. ಸ್ಟೇಜ್ ಮೇಲೆಲ್ಲ ಚೆನ್ನಾಗಿ ಮಾಡ್ತೀಯ, ಆದ್ರೆ ಮನೇಲಿ ಮಾಡಲ್ಲ. ಏನದು? ಬಳೆ ಕೊಡುದು. ಅವಳಿಗೆ ಬಳೆ ಕೊಟ್ಟದ್ದು ಸ್ಟೇಜ್ ಅಲ್ಲಿ, ಮನೇಲಿ ಕೊಡ್ಲಿಲ್ಲ. ಮನೇಲಿ ಕೊಟ್ಟಿಲ್ಲ, ಇಲ್ಲಿ ಮಾತ್ರ. ಹಾ, ನೀನೇ ಹೇಳ್ಬಿಡಮ್ಮ ಪ್ರಜ್ಞಾ ಉತ್ತರ. ಟೈಮ್ ಟೈಮ್. ಇಲ್ಲಿಂದ ಹೋದ್ರೆ ನಾನ್ ಯಾರೋ ಅವ್ರು ಯಾರು, ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ. ಧನು ನಡವಳಿಕೆಯಲ್ಲಿ ಪ್ರಜ್ಞಾ ಅವರಿಗೆ ಜಾಸ್ತಿ ಇರಿಟೇಟ್ ಆಗೋದು ಯಾವುದು? ನಿಮ್ಮ ನಡವಳಿಕೆಯಲ್ಲಿ ಪ್ರಜ್ಞಾ ಅವರಿಗೆ ಜಾಸ್ತಿ ಇರಿಟೇಟ್ ಆಗುವಂತ ವಿಷಯ ಯಾವುದು? ಮೊಬೈಲ್ ನೋಡುದು. ಇದು ಅದು ಸಹ ಹೌದು. ಮತ್ತೆ ಲೇಜಿ ಎಂತ ಹೇಳಿದ್ರು ಎಂತ ಮಾಡುದಿಲ್ಲ. ಒಂದು ಲೇಜಿ. ಕೆಲಸ ಕೂಡ ಮಾಡುದಿಲ್ಲ ಮನೆಯಲ್ಲಿ. 1000 ಸಲ ಹೇಳ್ಬೇಕು, ಯಾವ್ದಾದ್ರು ಒಂದು ಕೆಲಸ ಹೇಳ್ಬೇಕಾದ್ರೆ. ಇನ್ನೊಂದ್ಸಲ ಹಾಕಿ, ಪರವಾಗಿಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ. ಇದ್ಯಾರು? ಈಗ ಬಿಟ್ಟರೆ ಹೆಂಗಾಗ್ಬೋದು? ಧನು, ಮುಂದಿನ ಪ್ರಶ್ನೆ. ಪ್ರಜ್ಞಾಗೆ ಧನು ಮೇಲೆ ಕೋಪ ಬಂದಾಗ ಬೈಯೋ ಬೈಗುಳಗಳು ಯಾವ್ಯಾವ? ಕತ್ತೆ. ಹಾ, ಒಂದು ಚೂಸ ನಿಮ್ಗೆ ಅರ್ಥ ಆಗುದಿಲ್ಲ. ನಾನು ಎಂತ ಹೇಳಿದ್ರೆ ಸಹ ನಿಮ್ಗೆ ನಾನು ಕತ್ತೆಂದ ನಿಮ್ಗೆ ಯಾವಾಗ ಬೈ? First ನಾನು ನಿಮ್ಗೆ ಬೈತೀರಾ? ಗಂಡನಿಗೆ ಮರ್ಯಾದೆ ಕೊಡುದಿಲ್ಲ ನಾನು. ನಾನ್ ಬೈದದ್ದು ಅನ್ಕೊಂಡೆ. ನಾನು ನಿಮಗೆ ಗಂಡನಿಗೆ ಮರ್ಯಾದೆ ಕೊಡುದಿಲ್ಲ. ಕತ್ತೆ ನಾಯಿ ಅಂತ ಬೈತೇನೆ ನಾನು? ಏಯ್, ಪ್ರಜ್ಞಾ, ಬೈತ್ ತೋರಿಸಿ ಪ್ರಜ್ಞಾ, ಏನಂತ ಬೈತೀರಾ? ನಾನು ನಿಮ್ಗೆ ಎಂತಂತ ಬೈತೇನೆ ಮನೆಯಲ್ಲಿ? ಕರ್ಮ, ನಿಮ್ಮ ಕರ್ಮ ಅಂತ ಹೇಳಿ. ನಿಮ್ಮ ಕರ್ಮ ಒಂಚೂರು ನಿಮ್ಗೆ ಅರ್ಥ ಆಗುದಿಲ್ಲ ನಾನು ಹೇಳುದು. ಹಾ, ಇದು ರಿಯಲ್ ಆಗಿ ಬೈತಿದ್ದಳು. ಅದೇ ಆನ್ಸರು. ಕತ್ತೆ ಅಂತ ಪಾಪ ಹೇಳಲೇ ಇಲ್ಲ ಅವರು. ಕತ್ತೆ ನಾನ್ ಬೈಯುದು ಅವಳಿಗೆ. ಮತ್ತೆ ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡ್ರಿ ನೀವು? ಅಯ್ಯೋ, ನಿಮ್ಮ ಕರ್ಮ ಕರೆಕ್ಟ್ ಇತ್ತು, ಆನ್ಸರ್ ಕರೆಕ್ಟ್ ಇತ್ತಲ್ಲ. ಆನ್ಸರ್ ಅವ್ರು ಹೇಳಿದ್ದು ಕರೆಕ್ಟ್. ಕೊನೆಯ ಪ್ರಶ್ನೆ. ಓಕೆ ಧನು ಅವರೇ, ಕೊನೆಯ ಪ್ರಶ್ನೆಯಾ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಆಮೇಲೆ ಕ್ವೆಶ್ಚನ್ ಕನ್ಫ್ಯೂಸ್ ಆಯ್ತು ಅಂತ ಹೇಳ್ಬೇಡಿ. ಕೆಲವು ತಿಂಗಳು 30 ದಿನಗಳು ಇರುತ್ತೆ.
ಇನ್ನು ಕೆಲವು ದಿನ 31 ದಿನ ಇರುತ್ತೆ. ಇನ್ನು ಕೆಲವು ತಿಂಗಳಲ್ಲಿ 28 ದಿನ ಇರುತ್ತೆ. 28 ದಿನ ಯಾವ ತಿಂಗಳಲ್ಲಿ ಬರುತ್ತೆ? ಫೆಬ್ರವರಿ. ಯಬ್ಬಾ, ಎಂತ ಮಂಡೆ ಮಾರ ನಿಮ್ಮದು. ಸೂಪರ್ ಸೂಪರ್. ಕರೆಕ್ಟ್ ಆಗಿ ಹೇಳ್ತಾವನೆ. ಪ್ರತಿ ತಿಂಗಳು ಬರ್ತದಯಾ? ಎಲ್ಲ ತಿಂಗಳಲ್ಲೂ ಬರುತ್ತೆ 28. ನಾನು ನೀವು ಹಾಗೆ ನಗ್ತಾ ಕೇಳುದು ನೋಡಿ ನನಗೆ ಈಸಿ ಆಗ್ಲಿಕ್ಕೆ ಏನೋ ಹೇಳ್ತಿದ್ದೀರಾ ಅನ್ಕೊಂಡೆ. ಪ್ರಾಬ್ಲಮ್ ಆಯ್ತಾ? ಪಾಪ ನನ್ನ ಗಂಡ ಇಷ್ಟೆಲ್ಲ ಕಸ ಅನುಭವಿಸಿದಕ್ಕೆ ಅವರಿಗೊಂದು ಅಯ್ಯೋ. ಹೂವಿನ ಮಳೆ. ಅಯ್ಯೋ ಓ ಮೈ ಗಾಡ್. ಜಡ್ಜಸ್, ಹೂ ಕಸ ಹೇಗಿತ್ತು ಈ ಒಂದು ಸುತ್ತು ಪ್ರೇಮ್ ಅವರೇ? ಚೆನ್ನಾಗಿತ್ತು, ತಮಾಷೆಯಾಗಿ. ಸ್ವಲ್ಪ ಎಲ್ಲ ನನಗೆ ಭಯ ಹೋಗಿತ್ತು ಸೀರಿಯಸ್ ಆಗುತ್ತಾ ಅಂತ, ಆದ್ರೆ ಎಲ್ಲೂ ಸೀರಿಯಸ್ ಆಗ್ಲಿಲ್ಲ. ತುಂಬಾ ತಮಾಷೆಯಾಗಿ ತುಂಬಾ ಚೆನ್ನಾಗಿ ಆಡಿದ್ರು. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಅದಕ್ಕೆ ನಮಗ್ ಖುಷಿ ಆಯ್ತು. ಅಷ್ಟು ಕಸ ಹಾಕಿದ್ರು ಬೈದಿಲ್ಲಲ್ಲ, ಅದಕ್ಕೆ. ಹೆಂಗ್ ಬೈತಾನ, ಅಷ್ಟೊಂದು ಪ್ರೀತಿಸ್ತಾನ ಅವ್ನು ನಿನ್ನ, ಹೆಂಗ್ ಬೈಯೋದಕ್ಕೆ ಸಾಧ್ಯ ಅಲ್ಲ ಅನ್ನೋದನ್ನು. ಅವಳು ಕೋಪ ಮಾಡ್ಕೊಂಡ್ರು ಖುಷಿ ನನಗೆ. ಅದು- ಅದು ಪ್ರಜ್ಞಾ, ಅದೊಂದು ಯಜ್ಞ ಸರ್, ಲೋಕಕ್ಕೆ ಕಲ್ಯಾಣ ಮಾಡೋ ಯಜ್ಞ. ಮನೆ ನಿಮ್ಮದು ಹೇಗೆ ಮನೆಯಲ್ಲಿ ಜ್ಯೋತಿ ಬೆಳಗ್ತದ ಹಾಗೆ ಇದು ಲೋಕ ನಿಮ್ ಕಲ್ಯಾಣ ಮನೇಲಿ ಮಾಡೋ- ಯಾವಾಗೂ ಲೋಕ ಕಲ್ಯಾಣ ಯಜ್ಞ ಉರಿತಾನೆ ಇರ್ತದೆ ಅಂತ. ಹಾ ಹೌದು ಸರ್. ಖುಷಿಯಾಗಿ ಹೋಗ್ಬೇಕು. ಒಳ್ಳೇದಾಗಿ. ಪ್ರಜ್ಞಾ ಚೆನ್ನಾಗಿ ಕಾಣ್ತಾ ಇದೆ ಇವತ್ತು. ಥ್ಯಾಂಕ್ ಯು ಮ್ಯಾಮ್. ಒಟ್ಟು ಅವನ ಮೇಲೆ ಯಾಕಮ್ಮ ಕಸ ಸುರಿತ್ಯಾ ಪಾಪ. ಹಾ ಬೆಳಿಗ್ಗೆ ಇದ್ದು ಸ್ವಲ್ಪ ಇತ್ತಲ್ಲ ಕೋಪ, ಇವತ್ತು ಸರಿ ನೆಮ್ಮದಿ ಆಯ್ತು. ಬಿಡು, ಅದು ಪರವಾಗಿಲ್ಲ. ಈಗ ಬಿಡ್ತೇನೆ, ಇನ್ನು ಬಿಡ್ತೇನೆ. ಯಾವತ್ ನೀನ್ ಕೂತಿದ್ಯಾ ಆ ತರ ಸೋಫಾ ಮೇಲೆ ಆಕಾಶದಲ್ಲಿ? ಎಂದಾದ್ರೂ ಕೂತಿದ್ಯಾ? ಇಲ್ಲ, ಇಲ್ಲ. ಇಲ್ಲ ತಾನೆ. First ನೋಡು time. ಝೀಗ್ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಜೋಡಿ ನಂಬರ್ 1. ಥ್ಯಾಂಕ್ ಯು ಜೋಡಿ ನಂಬರ್ 1. ಗುಡ್ ಗರ್ಲ್. ಥ್ಯಾಂಕ್ ಯು ನಿಮ್ಗೆ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ. ಇದು ಟ್ರಸ್ಟಿಯರ್ ಪಾರ್ಟ್ನರ್ ಯಾರೋ ಹರಕೆ ಹೊತ್ತಂಗಿತ್ತು. ಪಾಪ ಧನು ಹರಕೆ ಕುರಿ ಆಗ್ಬಿಟ್ಟ. ಭಾಳ ಸ್ಪೋರ್ಟಿವ್ ಆಗಿ ತಗೊಂಡೆ ಧನು. ಹಾ ಸರ್. ವೆರಿ ಗುಡ್. ಜೀವನದಲ್ಲಿ ಈ ಥರದ್ದು ಇನ್ನೂ ತುಂಬ ಬರುತ್ತೆ. ಸದ್ಯಕ್ಕೆ ಬರೀ ಖಾಲಿ ಬಕೆಟ್ ಮಾತ್ರ ಬಿಸಾಕಿದ್ದಾಳೆ. ಮುಂದೆ ಇನ್ನೇನೋ ಬಿಸಾಕೋ ಥರ ಎಲ್ಲ ಮಾಡ್ಕೋಬೇಡ. ಚೆನ್ನಾಗಿತ್ತು, ಒಟ್ಟಿನಲ್ಲಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಒಳ್ಳೆ ಸರ್, ಥ್ಯಾಂಕ್ ಯು. ಓಕೆ ಪ್ರಜ್ಞಾ ಅವರೇ, ಧನು ಅವರೇ, ಕಸದ ಅಭಿಷೇಕ ಈ ಕ್ಷಣಕ್ಕೆ ಕೊನೆ ಆಗಲಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಹೂವಿನ ಅಭಿಷೇಕ ನಿರಂತರವಾಗಿರಲಿ, ನೀವು ಯಾವಾಗಲೂ ನಗ್ನಗ್ತಾ ಇರಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1, ಆರೆಂಜ್ ಜೋಡಿ ರಾಜಾರಾಮ್ ಹಾಗೂ ಅವರ ಶ್ರೀಮತಿ ಗೀತಾ ಭಾರತಿ. ಗೀತಾ ಅವರೇ, ರಾಜಾರಾಮ್ ಅವರೇ, ಟ್ರಸ್ಟ್ ಯುವರ್ ಪಾರ್ಟ್ನರ್. ಹೇಗ್ ಅನ್ಸುತ್ತೆ ಈ ರೌಂಡ್? ಅವ್ಳ ಡಿಕ್ಷನರಿಯಲ್ಲಿ ವರ್ಡೇ ಇಲ್ವಲ್ಲ ಮೇಡಮ್? ಇಲ್ವಾ? ಯಾಕೆ? ಅಲ್ಲ, ಅವ್ರನ್ನ ಟ್ರಸ್ಟ್ ಮಾಡಿದ್ದಕ್ಕೇನೆ ಅವ್ರನ್ನ ನಾನು ಮದುವೆ ಆಗಿದ್ದೀನಿ.